ಹಾಯ್ ಎಲ್ಲರಿಗೂ ನಮಸ್ಕಾರ. ಕಬ್ಬಿಣಾಂಶ ಮತ್ತು ಆಂಟಿ ಆಕ್ಸಿಡೆಂಟಿಂದ ಸಮೃದ್ಧವಾದ ಸುಂಡೆಕಾಯಿಯಿಂದ ಇಂದು ಆರೋಗ್ಯಕರವಾದ ಹಾಗೂ ರುಚಿಕರವಾದಂತಹ ಸುಂಡೆಕಾಯಿ ಮೊಸರು ಗ್ರೇವಿ ಮಾಡೋಣ. ಜೀರ್ಣಕ್ರಿಯೆಗೆ ಸಹಾಯ ಮಾಡುವ ಹಾಗೂ ಪೋಷಕಾಂಶಗಳಿಂದ ತುಂಬಿರುವ ಸುಂಡೆಕಾಯಿ ಗ್ರೇವಿ ಚಪಾತಿ, ರೋಟಿ, ಪೂರಿ, ದೋಸೆ ಜೊತೆಗೆ ತುಂಬ ಒಳ್ಳೆ ಸೈಡ್ ಡಿಶ್ ಆಗುತ್ತೆ. ಮೊದಲಿಗೆ ಒಂದು ಬಟ್ಲಷ್ಟು ಸುಂಡೆಕಾಯಿ ತೊಗೊಂಡಿದ್ದೀನಿ. ಸುಮಾರು 250 ಗ್ರಾಮ್ ಅಷ್ಟು ಇರ್ಬೋದು. ಅದನ್ನ ಎಲ್ಲ ಬಿಡಿಸಿ ಒಂದು ಕುಟಾಣಿಗೆ ಸ್ವಲ್ಪನೇ ಹಾಕೊಂಡು ಚೆನ್ನಾಗಿ ಜಜ್ಜಿ ಈ ಥರ 2ರಿಂದ 3 ಸಾರಿ ನೀರು ಹಾಕಿ ಚೆನ್ನಾಗಿ ತೊಳ್ಕೊಬೇಕು. ಅದರಲ್ಲಿರುವಂತಹ ಬೀಜನೆಲ್ಲ ತೆಗೆದು ಬಿಡಬೇಕು. ನೋಡಿ, ಈ ರೀತಿ 2ರಿಂದ 3 ಸಾರಿ ಚೆನ್ನಾಗಿ ತೊಳ್ಕೊಂಡು ಈ ಥರ ಬೀಜ ಎಲ್ಲ ಫುಲ್ ತೆಗೆದುಬಿಟ್ಟು ಒಂದು ಬಟ್ಲಿಗೆ ಸೇರಿಸ್ಕೊತಾ ಇದ್ದೀನಿ. ಆರೋಗ್ಯಕರವಾದ ಈ ಸುಂಡೆಕಾಯಿಯಿಂದ ಹಲವಾರು ರೆಸಿಪಿಗಳನ್ನು ಮಾಡಬಹುದು. ಮಜ್ಜಿಗೆ ಹುಳಿ ಸಾಂಬಾರ್, ಹಾಲ್ ಸಾಂಬಾರ್, ಮತ್ತೆ ಇದನ್ನ ಒಣಗಿಸ್ಬಿಟ್ಟು ಬಡಗ ಅಂತ ಹೇಳಿ ಮಾಡ್ತಾರೆ. ಅದು ಸಹ ತುಂಬಾನೇ ಚೆನ್ನಾಗಿರುತ್ತೆ. ಎಣ್ಣೆಗೆ ಹಾಕೊಂಡು ಸಂಡಿಗೆ ರೀತಿಯಲ್ಲಿ ಸಹ ತಿನ್ಬಹುದು. ಒಂದು ಕುಕ್ಕರಿಗೆ ಚೆನ್ನಾಗಿ ಕ್ಲೀನ್ ಮಾಡಿರುವಂತಹ ಸುಂಡೆಕಾಯಿನ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಅರಿಶಿನ ಪುಡಿ ಹಾಕೊಂಡು ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕೊಂಡು ಮಿಕ್ಸ್ ಮಾಡಿ ಒಂದು 2 ವಿಸಲ್ ಹೊಡ್ಸ್ಕೊತಾ ಇದ್ದೀನಿ. ಇದು ತಣ್ಣಗಾಗ್ಲಿ. ನೋಡಿ, ಈ ತರ ಬೆಂದಿರಬೇಕು ಚೆನ್ನಾಗಿ. ಈಗ ಒಂದು ಪ್ಯಾನ್ನ ಬಿಸಿಗೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 2 ಚಮಚದಷ್ಟು ಎಣ್ಣೆ, ಒಂದು ಅರ್ಧ ಚಮಚದಷ್ಟು ಸಾಸಿವೆ ಹಾಕೊಂಡಿದ್ದೀನಿ. ಸಾಸಿವೆ ಎಲ್ಲ ಸಿಡಿದ ಮೇಲೆ ಒಂದು 2 ಹಸಿಮೆಣಸಿನಕಾಯಿ, ಸಣ್ಣಗೆ ಹೆಚ್ಚಿದ ಒಂದು ಈರುಳ್ಳಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು 1/4 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಸಣ್ಣಗೆ ಹೆಚ್ಚಿರುವಂತಹ ಒಂದು ಟೊಮೆಟೊ ಹಾಕೊಂಡು ಸ್ವಲ್ಪ ಉಪ್ಪು ಹಾಕೊಂಡು ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಂಡು ಈಗ ಇದಕ್ಕೆ ಒಂದು 2 ಚಮಚದಷ್ಟು ಮಸಾಲಾ ಖಾರದ ಪುಡಿ, ಒಂದು 1/4 ಚಮಚದಷ್ಟು ಅರಿಶಿನ ಪುಡಿ, ಒಂದು 1/4 ಚಮಚದಷ್ಟು ಗರಂ ಮಸಾಲ ಹಾಕೊಂಡು ಲೋ ಫ್ಲೇಮ್ನಲ್ಲೇ ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಬಟ್ಲಷ್ಟು ಮೊಸರನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಚೆನ್ನಾಗಿ ಎಣ್ಣೆ ಎಲ್ಲ ಸಪ್ರೇಟ್ ಆದಮೇಲೆ ಬೇಯಿಸಿರುವಂತಹ ಸುಂಡೆಕಾಯಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೆಲ್ಲ ಚೆನ್ನಾಗಿ ಹದವಾಗಿ ಬರೋ ಥರ ಒಂದು 5 ನಿಮಿಷದಷ್ಟು ಲೋ ಫ್ಲೇಮ್ನಲ್ಲಿ ಟು ಮೀಡಿಯಂ ಫ್ಲೇಮ್ನಲ್ಲೇ ಚೆನ್ನಾಗಿ ಕುದಿಸ್ಕೊ. ನೋಡಿ, ಇದು ರೆಡಿಯಾಗಿದೆ. ಇದು ಚಪಾತಿ ಜೊತೆಗೆ, ಪೂರಿ ಜೊತೆಗೆ, ರೊಟ್ಟಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ಅಲ್ಲದೆ ಮುದ್ದೆ ಜೊತೆಗೂ ಸಹ ತಿನ್ನಬಹುದು. ಈ ಆರೋಗ್ಯಕರವಾದ ರೆಸಿಪಿ ನೀವು ಒಂದ್ಸರಿ ಟ್ರೈ ಮಾಡಿ. ರೆಸಿಪಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸೋದನ್ನ ಮರೆಯಬೇಡಿ. ಇನ್ನಷ್ಟು ಈಸಿ ರೆಸಿಪಿಯಾಗಿ ನಮ್ಮ ಪೇಜ್ ಫಾಲೋ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.